ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪೂರ್ಣ ದರ್ಶನ ಅಂತ ಒಂದು ಟಾಪಿಕ್ ಇದೆ. ಪೂರ್ಣ ದರ್ಶನ ಅನ್ನೋದು ನಮ್ಮ ದೃಷ್ಟಿ ಕೋನದ ಮೇಲೆ ಇದೆ. ನಾವು ಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಕಣ್ಣು ಪೂರ್ತಿ ತೆಗೆದಿರಬೇಕು. ಪೂರ್ತಿ ಕಣ್ಣು ತೆಗೆಯೋದಕ್ಕೆ ಈ ಫಿಸಿಕಲ್ ಕಣ್ಣಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನದ ದೃಷ್ಟಿ ಅಂತ ಹೇಳ್ತಾರೆ. ಅದು ಒಂದು ರೀತಿ ಪ್ರಜ್ಞಾದೃಷ್ಟಿ. ಆ ಪ್ರಜ್ಞಾದೃಷ್ಟಿ ಒಂದು ಬೆಳೆದಾಗ ಅದು ವೈಡರ್ ಆ್ಯಂಗಲ್ನಲ್ಲಿ ನೋಡ್ಬೋದು, ಪರಿಪೂರ್ಣವಾಗಿ ಕಾಣಿಸುತ್ತೆ. ಒಂದು ಪ್ಯಾನೋರಾಮಿಕ್ ವ್ಯೂಕ್ಕಿಂತ ದೊಡ್ಡದಾಗಿರೋ ಇದರ ವ್ಯೂ, ಆ ವ್ಯೂ ಕಾಣುತ್ತೆ, ಸುತ್ತ ಕಾಣುತ್ತೆ, ಎಲ್ಲ ಕಾಣುತ್ತೆ, ಒಳ ಹೊರ ಕಾಣುತ್ತೆ. ಆ ಥರದ್ದನ್ನು ಪೂರ್ಣ ದೃಷ್ಟಿ ಅಂತ ಹೇಳ್ತಾರೆ. ಇದು ಯಾರ್ಯಾರು ಯಾವ್ಯಾವ ಥರ ನೋಡ್ತಾರೆ. ಒಂದು ಆನೆ ಕುರುಡ್ರು, ಒಬ್ಬರು ಬಾಲ ಹಿಡ್ಕೊಂಡು ಆನೆ ಆ ಥರ ಇರುತ್ತೆ, ಕಾಲು ಹಿಡ್ಕೊಂಡು ಆನೆ ಹೀಗಿರುತ್ತೆ, ಕಂಬದ ಥರ ಇರುತ್ತೆ, ಈ ಥರ ಹೇಳಿದ ಕತೆ ಕೇಳಿದ್ದೀರ. ಅಂದರೆ ನಮ್ಮ ಯೋಗ್ಯತೆಗೆ ಏನೋ ನಮ್ಗೇನು ಕಾಣಿಸುತ್ತೋ ಅದೇ ದೇವರು ಅನ್ಕೋತೀವಿ. ದೇವ್ರು ಹಾಗೆ ಇದ್ದಾನೆ ಅಂತಲೇ ಅನ್ಕೊಳ್ತೀವಿ. ಇಲ್ಲಿ ಇನ್ನೊಂದು ಥರ ಜನ ಇದೆ. ಅಂದರೆ ಇದರಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಪಂಚಭೂತಗಳು ಯಾವ್ಯಾವುದು ಅಂತ ಹೇಳಿಕೊಟ್ರೆ, ಪಂಚಭೂತಗಳು ಅಯ್ಯೋ ಪಂಚಭೂತಗಳು ಇರ್ಬೋದು, ಪಂಚಭೂತಗಳಂತೆ ಇದ್ರೆ ಏನು ನಮಗೇನು, ಪಂಚೇಂದ್ರಿಯಗಳಂತೆ. ಕೆಲವರು ಹೇಳೋದು ಪಂಚೇಂದ್ರಿಯ ಅಂತಾರೆ, ಪಂಚಭೂತ ಅಂತಾರೆ. ಏನೀಗ ಪಂಚ ಯಾಕೆ ಪಂಚ ಅಂತ ಯಾಕೆ ಅನ್ಬೇಕು? ಯಾತಕ್ಕೆ ಚತುಷ್ಟ ಅನ್ನಲ್ಲ, ಯಾತಕ್ಕೆ ಷಟ್ಕ ಅನ್ನಲ್ಲ ಅಂತ ಅರ್ಗ್ಯೂ ಮಾಡಿ. 6 ಯಾಕಾಗಲ್ಲ, 7 ಯಾಕಾಗಲ್ಲ, 3 ಯಾಕಾಗಬೇಕು, ತ್ರಿಮೂರ್ತಿಗಳೇ ಯಾಕಿರಬೇಕು, 9 ಆವರಣನೇ ಧಾತುಗಳೇ ಹೇಗಾಗುತ್ತೆ, ಜಾಸ್ತಿನೇ ಇರ್ಬೋದಲ್ಲ, ಯಾರಿಗೆ ಗೊತ್ತು? ಯಾತಕ್ಕೆ ಎಲ್ಲ ಎಲ್ಲೋ ದೇವರು ಹೊಂಚಾಕ್ತಾ ಇದ್ದಾನೆ, ಎಲ್ಲೋ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅಂತ ಅನ್ಕೋಬೇಕು? ಅವನೇನು ಸಂಚು ಮಾಡ್ತಾನೋ ಏನೋ ಅಂತ. ಕೆಲವರು ನಾವು ವಂಚಿತರಾಗ್ಬಿಟ್ಟಿದ್ದೀವಿ, ಎಲ್ಲ ಬರೀ ಮಾತಾಯಿತು, ನಮಗೆ ದೇವರು ಎಲ್ಲಿದ್ದಾನೋ ಏನು ಮಾಡ್ತೀಯಾನೋ ನಾವೆಲ್ಲ ವಂಚಿತರಾಗ್ಬಿಟ್ಟಿದ್ದೀವಿ. ಈ ಥರ ಎಲ್ಲ ಯೋಚನೆ ನೋಡಿ. ಪಂಚಭೂತಗಳಂತೆ ಪಂಚೇಂದ್ರಿಯಗಳಂತೆ ಪಂಚಬೇಕೆ ಚತುಷ್ಟ ಷಟ್ಕವೇ ಏಕಲ್ಲ, ಹೊಂಚುತಿಹನಂತೆ ಅಂತೆ 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 ಅಂತ ಬರ್ತಾ ಇದೆ. ಅಂತೆ ಅಂತೆ ಅಂತ ಬಂದಾಗಲೇ ನಾವು ತಿಳ್ಕೋಬೇಕು. ನಾನು ಎಷ್ಟೋ ಸತಿ ಅವ್ರನ್ನ ಹೇಳ್ತಾರಂತೆ, ನಂಗೆ ಅದೇ ಹೇಳ್ಬಿಡಿ, ನೀವೇನು ಹೇಳ್ತೀರಾ ಅಂತಲೇ ಕೇಳೋದು. ಜನ ಹಂಗಂತಾರೆ, ಆ ಪಕ್ಕದ ಮನೆಯವ್ರು ಹಿಂಗಂತಾರೆ, ಅವ್ರು ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ ನನ್ನ ಹತ್ರ ಬಂದು ನಾನು ಫಸ್ಟ್ ಕೇಳೋದು, ನೀವೇನಂತೀರಾ ಅದು ಹೇಳ್ರಿ ಬೇಕು ನನಗೆ. ಸಮಾಜ ಏನನ್ನತ್ತೆ, ಲೋಕ ಏನನ್ನತ್ತೆ, ಜನ ಏನಂತಾರೆ, ಅವ್ರು ಏನು ಅನ್ಕೊಂಡಿದ್ದಾರೆ ಅದೆಲ್ಲ ನನ್ನ ಹತ್ರ ಹೇಳ್ಬೇಡಿ, ನೀವೇನಂತೀರಾ ಅಂತ ಕೇಳ್ತೀನಿ ನಾನು. ಹಾಗೆ ಇಲ್ಲಿ ಕರೆಕ್ಟಾಗಿ ಬರ್ದಿದ್ದಾರೆ ಅಂತೆ ಅಂತಲೇನೆ. ಪಂಚಭೂತಗಳಂತೆ ಪಂಚೇಂದ್ರಿಯಗಳಂತೆ ಪಂಚವೇಕೆ, ಅಂತೆ ಅಂದಾಗಲೇ ಏಕೆ, ಚತುಷ್ಟ ಷಷ್ಟವೇಕಲ್ಲ, ಹೊಂಚುತಿವನಂತೆ ವಿಭು, ಅವನು ಪರಮಾತ್ಮ ವಿಭು ಅಂದರೆ ಸಂಚ ಇದು ಅವನು ಸಂಚು ಏನಿರುವುದೋ, ನಾವೆಲ್ಲ ವಂಚಿತರು ಅಂತ ಮಾತಾಡಬೇಡ ಅಂತ. ಅಂದರೆ ಈಗ ಮಾತಾಡೋದು ಪ್ರಪಂಚ ಎಲ್ಲಿವರೆಗೂ ನಿಜವಾದ ಪರಬ್ರಹ್ಮ ಅದರಿಂದ ಇದು ಒಂದು ರೀತಿ ಪ್ರತಿಫಲಿತವಾದ ಈ ಪ್ರಪಂಚ ಅದೇ ಅವನ ಸ್ವರೂಪ ಅಂತ ಅಲ್ಲಿವರೆಗೂ ನಾವು ಎಲ್ಲಿವರೆಗೂ ನೋಡಲ್ಲ, ಅಲ್ಲಿವರೆಗೂ ಕೂಡ ಅದರ ಬಗ್ಗೆ ಮಾತಾಡೋದಿದೆಯಲ್ಲ. ಪಂಚಭೂತ ಇದೆಯಂತೆ, ಪಂಚೇಂದ್ರಿಯ ಅಂತೆ, ಅದು ಅದೇ ಹಾಕಿಲ್ಲ ಇದೇ ಹಾಕಿಲ್ಲ ಅಂತ ಮಾತಾಡ್ತೀವಲ್ಲ. ಇದೆ ಅಂತ ಮಾತಾಡಿದ್ರು, ಯಾಕಿಲ್ಲ ಇದು ಅಂತ ಮಾತಾಡಿದ್ರು, ಇರಲ್ಲ ಅಂತ ಮಾತಾಡಿದ್ರು ಕೂಡ ಇದು ಕೇವಲ ಉಗುಳು ಅಂತಾರೆ, ಬ್ಲಾಬರಿಂಗ್ ಅಂತ. ಇದು ಏನು ಪ್ರಯೋಜನ ಇಲ್ಲ. ಪಂಚಕವೋ ಮಾಭೂತಗಳ ಹಂಚಿಕೆನರಿತೇನು, ಗುಣವ ತಿಳಿದೇನು, ಕೊಂಚಗಳ ಅರಿವು ಪೂರ್ಣದರಿವಾದೀತೆ, ಮಿಂಚಿದುದು ಪರತತ್ವ ಮಂಕುತಿಮ್ಮ. ಎಲ್ಲಿವರೆಗೆ ನಮಗೆ ಅದು ಎಲ್ಲಕ್ಕೂ ಮೀರಿದ್ದು ಅನ್ನೋದು ಗೊತ್ತಾಗಲ್ಲ. ಪರತತ್ವ ಅನ್ನೋದು ಎಲ್ಲಕ್ಕೂ ಮೀರಿದ್ದು. ಸ್ವಲ್ಪ ತಿಳ್ಕೊಂಡ್ರೆ ಅದೇನು ತಿಳುವಳಿಕೆ ಅಲ್ಲ, ಪೂರ್ಣವಾಗಲ್ಲ. ಪಂಚಕವೋ ಮಾಭೂತಗಳ ಹಂಚಿಕೆಯನ್ನು ಅರಿತೇನು. ನೀವು ಎಲ್ಲ ತಿಳ್ಕೊಂಡು ಕೆಲವು ಎಲ್ಲ ಗೊತ್ತು. ಎಷ್ಟು ಪಂಚಭೂತ ಇದ್ದಾರೆ ಅಂದರೆ ಟಕ್ ಅಂತ ಉತ್ತರ ಕೊಡ್ತಾರೆ, ಎಷ್ಟು ಇಂದ್ರಿಯ ಇದೆ ಟಕ್ ಅಂತ ಉತ್ತರ ಕೊಡ್ತಾರೆ, ಆಮೇಲೆ ಎಷ್ಟು ಧಾತುಗಳಿದೆ ಹೇಳ್ತಾರೆ. ಯಾಕೆಂದರೆ ಓದಿರ್ತಾರೆ, ಕೇಳಿರ್ತಾರೆ,
ಕ್ಲಾಸ್ ಮಾಡಿರ್ತಾರೆ, ಅಲ್ಲಿ ತಿಳ್ಕೊಂಡು ಇಲ್ಲಿ ತಿಳ್ಕೊಂಡು ಎಲ್ಲ ಕುಂಡಲಿನಿ ಯೋಗ ಎಲ್ಲ ಬಾಯಿನಲ್ಲೇ ಇರುತ್ತೆ, ಆದರೆ ಏನೂ ಅನುಭವ ಆಗಿರಲ್ಲ. 24 ಅಕ್ಷರಗಳು ಗಾಯತ್ರಿ ಮಂತ್ರದಲ್ಲಿದೆ ಅಂತ ಅದರ ಬಗ್ಗೆ ಉಪನ್ಯಾಸ ಕೊಡ್ಬೋದು, ಅದರ ಬಗ್ಗೆ ತತ್ವಗಳನ್ನು ಹೇಳ್ಬೋದು. ಯಾರು ಗಾಯತ್ರಿ ಮಂತ್ರವನ್ನು ಹೇಳಿಲ್ಲ, ಯಾರು ದಿನ ಸಂಧ್ಯಾ ವಂದನೆ ಮಾಡಲ್ಲ, ಯಾರಿಗೆ ಶ್ರದ್ಧಾ ನಿಷ್ಠೆ ಇಲ್ಲ, ಯಾರಿಗೆ ಕನೆಕ್ಟ್ ಆಗಲ್ಲ, ಅವ್ರ ಕೈನಲ್ಲಿ ಅವ್ರು ನಿಜವಾಗ್ಲೂ ಮಾತಾಡಲ್ಲ, ಅವ್ರಿಗೆ ಗೊತ್ತಿದೆ ಅವ್ರಿಗೊಂದು ದರ್ಶನ ಆಗಿದೆ. ವ್ಯತ್ಯಾಸ ಆಗಲ್ಲ. ಐದಿಂದ್ರಿಯ ಏನು, 6 ಇಂದ್ರಿಯ ಏನು, ಅದ್ರ ಬಗ್ಗೆ ಮಾತಾಡಿದ್ರು ಗೊತ್ತಿಲ್ಲದೆ ಇದ್ರೂ ವ್ಯತ್ಯಾಸ ಆಗಲ್ಲ, ಗೊತ್ತಾಗಿದ್ರು ವ್ಯತ್ಯಾಸ ಆಗಲ್ಲ. ಅವ್ರಿಗೆ ಗೊತ್ತಿಲ್ಲ ಐದೇಂದ್ರಿಯ ಇದೆ ಅಂತ, ಪರವಾಗಿಲ್ಲ, ನಿಮಗೆ ಗೊತ್ತಿದೆ, ಆದ್ರೂ ಕೂಡ ನೀವು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಪಂಚೇಂದ್ರಿಯಗಳು ಏನ್ ಕೆಲಸ ಮಾಡಿದೆ, ನಿಮ್ಮಲ್ಲಿ ಏನ್ ಅನುಭವ ಕೊಡ್ತಾ ಇದೆ, ಅದು ಶಬ್ದ ಸ್ಪರ್ಶ ರೂಪ ರಸಗಂಧಗಳು, ನೀವು ಯಾವ ರೀತಿ ಅದನ್ನ ಕೋಆರ್ಡಿನೇಟ್ ಮಾಡ್ತಿದ್ದೀರಾ, ಯಾವ ರೀತಿ ಅದನ್ನ ಬಳಸ್ತಾ ಇದ್ದೀರಾ, ಆ ರಸಗಳನ್ನ, ಅದು ಎಲ್ಲಿವರೆಗೂ ಇರಲ್ಲ. ಅವರು ಒಂದೇ, ನಾವು ಒಂದೇ, ತಿಳ್ಕೊಂಡವರು ಒಂದೇ, ತಿಳ್ಕೊಳ್ಳದಿರೋರು ಒಂದೇ, ಏನು ವ್ಯತ್ಯಾಸ ಇಲ್ಲ. ಜೀವನದ ಪರಿಪೂರ್ಣ ದರ್ಶನವದೊಂದಿಗುವುದು ಏನು, ಈ ವ್ಯೋಮ ವಿಸ್ತಾರದ ಮಿತಿಯ ಮೀರುವುದು, ಈ ಭೂಮಿಯ ಒಂದು ವ್ಯೋಮದ ವಿಸ್ತಾರವನ್ನು ಮೀರಿರೋದು ಒಂದು ಪರಿಪೂರ್ಣ ದರ್ಶನದಿದೆ. ಅಲ್ಲಿ ಪ್ರತಿಯೊಬ್ಬರಲ್ಲಿರುವ ಆತ್ಮ, ದೇವನಲ್ಲಿರ್ಬಹುದು, ನರನಲ್ಲಿರ್ಬೋದು, ಪಶುವಿನಲ್ಲಿರ್ಬೋದು, ಸಸಿಗಳಲ್ಲಿರ್ಬೋದು, ಎಲ್ಲವೂ ಕೂಡ ಒಟ್ಟಿಗೆ ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಮೀಟ್ ಆಗಿದ್ದೀವಿ. ಅಲ್ಲೆಲ್ಲ ಕುಣಿತಾ ಇದೆ, ಎಲ್ಲವೂ ಒಂದೇ ಆಗಿದೆ, ಎಲ್ಲವೂ ಒಟ್ಟಿಗೆ ಇದೆ. ದೇ ಆರ್ ಆಲ್ ಟುಗೆದರ್, ದೇ ಆರ್ ಆಲ್ ಒನ್. ಅಲ್ಲಿ ಎಲ್ಲೋ ಒಂದು ನೃತ್ಯ ನಡೀತಾ ಇದೆ. ಅದು ಹೌದು, ನಾವೆಲ್ಲ ಒಳಗಡೆ ಒಂದೇ, ಯಾರು ಬೇರೆ ಬೇರೆ ಅಲ್ಲ. ನೋಡೋಕ್ಕಂಗೆ ಕಾಣ್ತಾ ಇದೆ ಅಂತ ನೋಡೋ ದೃಷ್ಟಿಕೋನ ಇಸ್ ಅ ಲ್ಯೂಮಿನಸ್ ಐ ಅಂತ ಹೇಳ್ತಾರೆ. ಅದು ಕ್ಲಿಯರ್ ಐ ಇರಬೇಕು. ಅದಕ್ಕೆ ಯಾವ ರೀತಿಯ ಪ್ರೆಜುಡಿಸ್ ಧೂಳು ಇಲ್ಲದೆ ಇದ್ರೆ ಅದು ಕಾಣಿಸುತ್ತೆ. ಜೀವನದ ಪರಿಪೂರ್ಣ ದರ್ಶನವೊಂದೊಂದಿರುವುದು ವ್ಯೋಮ ವಿಸ್ತರದ ಮಿತಿಯ ಮೀರ್ದುದದು. ದೇವನರ ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಭಾವಿಸಾ ಚಿತ್ರವನ್ನು ಮಂಕುತಿಮ್ಮ, ಭಾವಿಸಾ ಚಿತ್ರವನ್ನು ಮಂಕುತಿಮ್ಮ. ಅದು ಕಾಣಬೇಕಾದ್ರೆ ಈ ಪಂಚ ಇಂದ್ರಿಯಗಳನ್ನು ಮೀರಬೇಕು. ಮೀರಕ್ಕೆ ಅದರ ಅನುಭವಗಳನ್ನು ಪಡ್ಕೊಂಡೇ ಹೋಗ್ಬೇಕಾಗತ್ತೆ. ಯು ಹ್ಯಾವ್ ಟು ಗೋ ಥ್ರೂ ದಟ್. ಅನುಭವ ಪಟ್ಟವನು ಅದರ ಬಗ್ಗೆ 5 ಇದೆಯಾ, 8 ಇದೆಯಾ, 9 ಇದೆಯಾ ತಲೆ ಕೆಡಿಸ್ಕೊಳ್ಳಲ್ಲ. ಅವನಿಗೆ ಗೊತ್ತಿದೆ. ಗೊತ್ತಿದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಗೊತ್ತಿಲ್ಲದೆ ಇದ್ದವನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿದೆ. ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಅದಿದೆ, ಎಲ್ಲವೂ ಇದೆ. ಆದರೆ ಎಲ್ಲವೂ ಸೇರಿದ ಒಂದು ಬಿಗಿಲಾದ ಒಂದು ಇದೆಯಲ್ಲ, ಆ ಚಿತ್ರವನ್ನು ಭಾವಿಸಬೇಕು. ಇದರಲ್ಲಿ ಮುಂಚೆಯಿಂದ ನಾವು ಹೇಳ್ತಾ ಬಂದಿದ್ದಾರೆ. ಇದು ನೋಡುವಾಗ ಒಂದು ಅರ್ಧ ಕಾಣಿಸುತ್ತೆ, ಅರ್ಧ ಕಾಣಿಸಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಪೂರ್ತಿ ನೋಡೋಕ್ಕಾಗದೆ ಇದ್ದಾಗ ಸ್ಪ್ಲಿಟ್ ಮಾಡಿಬಿಡುತ್ತೆ, ಎಲ್ಲವನ್ನು ಸೆಪರೇಟ್ ಮಾಡಿಬಿಡುತ್ತೆ. ಇದು ನಮ್ಮ ಮನಸ್ಸಿನ ಮೂಲಕ ನೋಡಿದಾಗ ಯಾವುದು ಪೂರ್ತಿ ಕಾಣಲ್ಲ. ಆದರೆ ವಿಶ್ವರೂಪ ಸಂದರ್ಶನವಾದರೆ ಆ ಹೊಂದಿಕೆ ಗೊತ್ತಾಗುತ್ತೆ. ಇದೆ, ಜೀವ ಇದೆ, ನಿರ್ಜೀವವೂ ಇದೆ. ಜೀವಕ್ಕೂ ನಿರ್ಜೀವಕ್ಕೂ ಒಂದು ಹೊಂದಿಕೆ ಕಾಣಿಸೋದು ವಿಶ್ವರೂಪದ ದರ್ಶನದಲ್ಲಿ. ಆ ಕಣ್ಣಲ್ಲಿ ಆ ಒಳಗಡೆ ವಿಶಾಲವಾದ ದೃಷ್ಟಿ ಇದ್ರೆ ನಿರ್ಜೀವಕ್ಕೂ ಒಂದು ಜೀವ ಇದೆ ಅಂತ ಕನೆಕ್ಟ್ ಮಾಡೋದು, ಅದರ ಬಗ್ಗೆ ಒಂದು ಇದನ್ನ ಖುಷಿ ತೋರಿಸೋದು. ಪ್ರತಿಯೊಂದು ವಸ್ತುವಿಗೂ ಒಂದು ವ್ಯಾಲ್ಯೂ ಇದೆ. ಪ್ರತಿಯೊಂದು ವಸ್ತುವಿನಲ್ಲೂ ನಿರ್ಜೀವದಲ್ಲೂ ಪರಮಾತ್ಮ ಇದ್ದಾನೆ, ಜಡರೂಪದಲ್ಲಿ ಇದ್ದಾನೆ ಅಂತ ರೆಸ್ಪೆಕ್ಟ್ ಕೊಡೋದು. ಜೀವ ನಿರ್ಜೀವಗಳು ಕ್ರಮ ಎದುರಿಚ್ಛೆಗಳು. ಕ್ರಮ ಎದುರಿಚ್ಛೆ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿರೋದು, ಇನ್ನೊಂದು ಎದುರಿಚ್ಛೆ, ಅದರ ಆಪೋಸಿಟ್ ಇರೋದು. ಯಾವುದು ಕೂಡ ಎಲ್ಲವೂ ಕೂಡ ಅವಶ್ಯ ವಶ್ಯ, ಸ್ವಚ್ಛಂದ ನಿರ್ಬಂಧ. ಯಾವುದು ಫ್ರೀ ಆಗಿರೋದು, ಒಂದು ಬಂಧಿಸಿರೋದು, ಅಂದರೆ ರೆಸಿಸ್ಟ್ ಆಗಿರೋದು, ಮೂವ್ಮೆಂಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನಲ್ವಾ, ಆ ಥರ. ಈ ಥರ ಎರಡನ್ನೂ ಕೂಡ, ಎರಡು ಕ್ವಾಲಿಟಿನೂ ನೋಡಿ ಒಂದಕ್ಕೊಂದು ಹೊಂದ್ಕೊಂಡು ನೋಡ್ತಾನಲ್ಲ ಅವನು, ಅದು ಕೈವಲ್ಯ ದೃಷ್ಟಿ ಅಂತ ಹೇಳ್ತಾರೆ. ಕೈವಲ್ಯ ದೃಷ್ಟಿ ಅದು ಮಂಕುತಿಮ್ಮ. ಆ ವಿಶ್ವರೂಪ ಸಂದರ್ಶನದಿ ಹೊಂದಿರುವುದು ಜೀವ ನಿರ್ಜೀವಗಳು, ಕ್ರಮ ಎದುರಿಚ್ಛೆಗಳು, ಅವಶ್ಯ ವಶ್ಯ, ಸ್ವಚ್ಛಂದ ನಿರ್ಬಂಧಗಳು, ಕೈವಲ್ಯ ದೃಷ್ಟಿಯದು ಮಂಕುತಿಮ್ಮ. ನಾವು ಹೀಗೆ ಎಲ್ಲ ಗಮನಿಸ್ತಾ ಇದ್ದಾಗ ಗೊತ್ತಾಗತ್ತೆ ಹೇಗೆ ಸೂರ್ಯ, ಭೂಮಿ ಚಂದ್ರ, ಹೇಗೆ ಭೂಮಿ ಚಂದ್ರ ಸೂರ್ಯ ಈ ನವಗ್ರಹಗಳು ಮತ್ತೆ ಈ ಛಾಯಾಗ್ರಹಗಳಿದೆಯಲ್ಲ ರಾಹುಕೇತುಗಳು, ಹೇಗೆ ಆ ಸಂಬಂಧ ನಡೀತಾ ಇದೆ. ಒಂದು ರೀತಿಯ ಒಂದು ಎಲ್ಲವನ್ನೂ ಹಿಡ್ಕೊಂಡಿರೋ ಒಂದು ಸೂತ್ರ ಹೇಗೆ ಕೆಲಸ ಮಾಡಿಸ್ತಾ ಇದೆ. ಆ ಸೂತ್ರ ಅದೃಶ್ಯವಾಗಿದೆ, ಕಣ್ಣು ಕಾಣ್ತಾ ಇಲ್ಲ.
ಇದು ನಮಗೆ ಗೊತ್ತಾಗತ್ತೆ ಒಳಗಡೆ ಹೇಗಿದು ವಿಶ್ವರೂಪ ಕಾಣ್ತಾ ಇದೆ ಅಂತ. ನಮಗೆ ಈ 5 ಇಂದ್ರಿಯಗಳಲ್ಲಿ ನಾವು ವ್ಯತ್ಯಾಸ ಏನು ಇಲ್ಲ. ಆಕ್ಚುಲಿ ಎಲ್ಲದರ ಹಿಂದೆ ಇರೋದು ಒಂದೇ, ಆ 6 ಸೆನ್ಸ್ ಅಂತ ಏನು ಹೇಳ್ತೀವಿ ಅದು. ಆ ಒಂದು ಕಣ್ಣು ತೆಗೆದಾಗ, ಕೈಬಲ್ಯ ದೃಷ್ಟಿ ಇದ್ದಾಗ ಎಲ್ಲ ಇಂದ್ರಿಯಗಳು ನಮ್ಮ ಮಾತನ್ನು ಕೇಳಿದಾಗ ನಾವು ಕಿವಿನಲ್ಲೂ ನೋಡಬಹುದು, ಮೂಗಲ್ಲೂ ನೋಡಬಹುದು ಅಂತ, ಕಣ್ಣಲ್ಲೂ ವಿ ಕ್ಯಾನ್ ಸೆನ್ಸ್ ಅಂತ, ವಿ ಕ್ಯಾನ್ ಸೆನ್ಸ್ ಥಿಂಗ್ಸ್ ಅಂತ, ಅಷ್ಟು ಸೂಕ್ಷ್ಮ ಆಗ್ಬೋದು. ಒಂದು ಎಸೆನ್ಸ್ ಎಲ್ಲದರಲ್ಲೂ ಇರೋದು. ಇನ್ನೊಂದು ದಟ್ ಎಕ್ಸ್ಟಸಿ, ಒಂಥರ ಒಂದು ಎಲ್ಲದರಲ್ಲೂ ಒಂದು ಜಾಯ್, ಒಂದು 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 ಏನಿದೆ ಅಂದರೆ ಪ್ರೇಮ. ಆ ಎಕ್ಸ್ಟಸಿ, ಪ್ರೇಮ ಇದೆ, ಸುಖ ಇದೆ, ಅದು ಆನಂದ ಇದೆ ಪ್ರತಿಯೊಂದರಲ್ಲೂ. ಎಸೆನ್ಸ್ ಆನಂದ, ದಟ್ ಜ್ಯೂಸ್ ಇದೆ, ರಿಚ್ನೆಸ್ ಇದೆ, ಪ್ರತಿಯೊಂದರಲ್ಲೂ ಇದೆ. ಈ ಎಲ್ಲದರಲ್ಲೂ ಯಾಕಿದೆ ಅಂದರೆ ಬ್ರಹ್ಮ ಇರೋದ್ರಿಂದ, ಅದು ಬ್ರಹ್ಮ ಸ್ವರೂಪ ಎಲ್ಲದರಲ್ಲೂ ಇದೆ. ಇದರಿಂದ ನಾವು ಫಸ್ಟು ನಮ್ಮ ಮನಸ್ಸುಗಳಿಗೆ ಯಾವುದು ಎಲ್ಲವೂ ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲೆಲ್ಲ ಸ್ವಾರಸ್ಯ ಇದೆ ಅಂತ ಹೇಳ್ತಾರೆ. ಏನೋ ಒಂದು ಬ್ಯೂಟಿ ಇದೆ, ಏನೋ ಒಂದು ರಸ ಇದೆ, ಏನೋ ಒಂದು ಸಾರ ಇದೆ, ಏನೋ ಒಂದು ಸತ್ವ ಇದೆ ಅಂತ ಫೀಲ್ ಮಾಡಬೇಕು ಪ್ರತಿಯೊಂದನ್ನು. ಎಲ್ಲ ಅಯ್ಯೋ ಏನಿದೆ ಅದರೊಳಗೆ, ಅಯ್ಯೋ ಏನಿದೆ ಅದರೊಳಗೆ, ಸ್ವಾರಸ್ಯಹೀನ ಅದು ಏನಿದೆ ಜೀವಿತನ ಹಾಗೆ ಹೇಳ್ತಾರ ಲೈಫ್ನ. ಅಯ್ಯೋ ಏನು ಲೈಫು, ಏನಿದೆಯೋ ಹಾಗೆ ಯಾವಾಗಲೂ ಕೂಡ ಇಂಟ್ರೆಸ್ಟೇ ತೋರಿಸ್ತಾ ಇದ್ರೆ ನಮಗೆ ಯಾತಕ್ಕೆ ಪ್ರಕೃತಿ ನಮಗೆ ಕೊಡ್ತಾ ಇಲ್ಲ, ಪ್ರಕೃತಿಯಿಂದ ಸಿಗ್ತಾ ಇಲ್ಲ ಅಂದರೆ ಪ್ರಕೃತಿಗೆ ನಿಮ್ಮ ಮೇಲೆ ಉದಾಸೀನ ಇಲ್ಲ. ನೀವು ಉದಾಸೀನ ಮಾಡಿದ್ರಿಂದ ಅದು ನಮ್ಗೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಬೇಕಲ್ವಾ. ನನ್ನ ಉದಾಸೀನತೆ ಇದು, ನನಗೆ ಆಸಕ್ತಿ ಇಲ್ಲ, ನಾನು ಸ್ವಾರಸ್ಯನ ಕಳ್ಕೊಂಬಿಟ್ಟಿದ್ದೀನಿ. ಆ ಸ್ವಾರಸ್ಯನ ಹುಡುಕಬೇಕು. ಸಾರ ಇದೆ, ಸುಖ ಇದೆ, ರಸ ಇದೆ, ನಿಧಿ ಇದೆ, ಅದು ಬ್ರಹ್ಮ ಎಲ್ಲದರಲ್ಲೂ ಇರೋದ್ರಿಂದ ಸ್ವಾರಸ್ಯಹೀನ ಅಂತ ಕೂತ್ಕೊಳ್ಳೋದಲ್ಲ. ಅದು ನಮ್ಗೆ ಯಾವುದ್ರಲ್ಲಿ ಗೊತ್ತಾಗುತ್ತೆ, ನಾವು ನಮ್ಮಲ್ಲಿ ಒಂದು ಪೌರುಷ, ಇನ್ನೊಂದು ಪ್ರೇಮ, ಸೌಂದರ್ಯ, ಇದನ್ನ ಏನಾದ್ರು ವರ್ಣನೆ ಮಾಡೋಕ್ಕಾಗುತ್ತಾ? ದಟ್ ಪೊಟೆನ್ಷಿಯಲ್, ದಟ್ ಎನರ್ಜಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಪೌರುಷನ ಇಲ್ಲ. ಪ್ರೇಮನ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಇಲ್ಲ. ಬ್ಯೂಟಿನ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಇಲ್ಲ. ಇವೆಲ್ಲದ ಥರನೇ ಅದೂ ಆ ಸಾರ ಅನ್ನೋದು, ಸುಖ, ರಸ, ನಿಧಿ ಅನ್ನೋದು ನಮ್ಮ ಪೌರುಷ, ಪ್ರೇಮ, ಸೌಂದರ್ಯಗಳಂತೆ. ಅದಕ್ಕೆ ನಾವು ಹೇಳೋದು ಆ ಸ್ವಾರಸ್ಯ ಅನ್ನೋದು ರಹಸ್ಯ. ಆ ಸ್ವಾರಸ್ಯ ರಹಸ್ಯವೇ ಪೂರ್ಣ ದರ್ಶನ. ಆ ಸ್ವಾರಸ್ಯ ರಹಸ್ಯ ಮಂಕುತಿಮ್ಮ. ಸಾರ ಸುಖ ರಸ ನಿಧಿ ಪರಬ್ರಹ್ಮ ನಿರುತಲ್, ಸಾರ ಸುಖ ರಸ ನಿಧಿ ಪರಬ್ರಹ್ಮ ನಿರುತಲ್. ಅದೇ ಅವನೇ ಪರಬ್ರಹ್ಮ, ಅವನೇ ಸಾರ, ಅವನೇ ಸುಖ, ಅವನೇ ರಸ, ಅವನೇ ನಿಧಿ. ಸ್ವಾರಸ್ಯಹೀನವೆನ್ನುವರೆ ಜೀವಿತವಾ? ಜೀವಿತನ ಸ್ವಾರಸ್ಯ ಇಲ್ಲ ಅಂತಾರ? ಪೌರುಷ, ಪ್ರೇಮ, ಸೌಂದರ್ಯಗಳು ಅಂತೆಯೇ, ಪೌರುಷ, ಪ್ರೇಮ, ಸೌಂದರ್ಯಗಳು ಅಂತೆಯೇ ಸ್ವಾರಸ್ಯವೋ ರಹಸ್ಯ. ಅದರ ರಹಸ್ಯ ಸ್ವಾರಸ್ಯವೇ. ಆದರೆ ನಾವು ಅದ್ರ ಹಿಂದೆ ಹೋಗ್ತೀವಿ. ಪ್ರೇಮ ಅದರಿಂದ ಬೀಳ್ತೀವಿ, ಬ್ಯೂಟಿ ಅದರಿಂದ ಬೀಳ್ತೀವಿ, ಪೌರುಷ ಇದು ಬೇಕು ಅಂತೀವಿ. ಆದರೆ ಇದೆಷ್ಟು ರಹಸ್ಯ ಇದು, ಇದರೆಲ್ರಿಗೂ ಸಿಕ್ಬಿಟ್ಟಿದ್ಯಾ? ಯಾವುದೋ ಒಂದು ಇಲ್ಲದೆ ಇರೋ ಪ್ರೇಮನ, ಪೌರುಷನ ಇಂಪೋಸ್ ಮಾಡ್ಕೊಂಡ್ಬಿಡ್ತೀವಿ. ಯಾವುದೋ ಸೌಂದರ್ಯ ಇದು ಅಂತ ಇಂಪೋಸ್ ಮಾಡ್ಕೊಂಡು, ಸೌಂದರ್ಯ ಅದಲ್ಲ. ಸತ್ಯಂ ಶಿವಂ ಸುಂದರಂ. ಆ ಸೌಂದರ್ಯವನ್ನು ನೋಡೋದೇ ಒಂದು ಪೂರ್ಣ ದರ್ಶನ ಎಲ್ಲದರಲ್ಲೂ. ಅದಕ್ಕೆ ಬೇಕಾಗಿರೋದೇನು? ಕೈವಲ್ಯ ದೃಷ್ಟಿ. ಫಸ್ಟು ಆ ಕೈವಲ್ಯ ದೃಷ್ಟಿನಲ್ಲಿ ನಾವು ಭಾವಿಸಬೇಕಾಗಿರೋದೇನು? ಎಲ್ಲ ಜೀವರಾಶಿಗಳಲ್ಲಿ ಏನಿದೆ ಎಲ್ಲ ಒಟ್ಟಿಗೆ ನೃತ್ಯ ಆಡ್ತಾ ಇದೆ ಎಲ್ಲ ಅಂತ ನೋಡೋದು. ಎಲ್ಲಕ್ಕೂ ಮೀರಿದ್ದದು ಭಾವಿಸಾ ಚಿತ್ರವನು. ದೇವ, ನರ, ಪಶು, ಸಸಿಗಳೆಲ್ಲ ಕುಣಿಯುವ ಒಂದು ದೃಶ್ಯವನ್ನು ಭಾವಿಸ್ಕೋ. ಇದು ಜೀವನದ ಪರಿಪೂರ್ಣ ದರ್ಶನ. ಆವಾಗ ನಮಗೆ ಗೊತ್ತಾಗುತ್ತೆ ಈ ವಿಸ್ತಾರಕ್ಕೂ ಮೀರಿದ್ದಿದು, ಭೂಮಿ ವ್ಯೋಮದ ವಿಸ್ತಾರಕ್ಕೂ ಮೀರಿದ್ದು. ಸ್ವಲ್ಪ ತಿಳ್ಕೊಂಡು ನನಗೆಲ್ಲ ಗೊತ್ತಾಯ್ತು ಅನ್ನೋಕ್ಕಾಗಲ್ಲ. ಪಂಚವೋ ಪಂಚಕವೋ ತಿಳ್ಕೊಂಡು ಆಗಲ್ಲ. ತಿಳಿದು ಅದರಿಂದ ದಾಟಬೇಕು. ಯಾಕೆ ತಿಳಿಬೇಕು ಅಂದರೆ ಅದನ್ನು ದಾಟಕ್ಕೆ. ನವಧಾತುಗಳನ್ನ ಯಾಕೆ ತಿಳ್ಕೋಬೇಕು? ಅದನ್ನು ದಾಟಕ್ಕೆ. ಪಂಚೇಂದ್ರಿಯಗಳನ್ನು ತಿಳ್ಕೊಳ್ಳೋದನ್ನು ದಾಟಕ್ಕೆ. 24 ಮಂತ್ರ ಹೇಳ್ಬೇಕು. ಯಾಕೆ ಹೇಳಬೇಕು? ಅದನ್ನು ದಾಟಕ್ಕೆ. ಅದನ್ನು ದಾಟಿ ನೋಡೋಕ್ಕೇನೆ ಇವೆಲ್ಲ ಬೇಕು. ಇವೆಲ್ಲ ಬೇಡ ಅಂದ್ರೆ ಇಲ್ಲ, ಬೇಕು ಅಂದ್ರೂ ಬರೀ ಅಷ್ಟೇನೆ. ಯಾಕೆ ಬೇಕು? ಎಲ್ಲ ನೋಡಕ್ಕೆ, ಪೂರ್ಣ ದರ್ಶನಕ್ಕಾಗಿ ಇದೆಲ್ಲ ಬೇಕು.